ಮನೆ ಮಟ್ಟಿಗೆ 3 ಜನಕ್ಕೆ ದೋಸೆ ಮಾಡ್ಕೊಳ್ಳೋ ಅಂಥ ಒಂದು ವಿಧಾನನ ನಾನಿಲ್ಲಿ ತೋರಿಸ್ಕೊಡ್ತೇನೆ. ಮತ್ತು ನಾವು ಯಾವುದೂ ಕೂಡ ಸೆಪ್ರೇಟಾಗಿ ಉದ್ದಿನಬೇಳೆ ಸೆಪ್ರೇಟ್ ನೆನೆಸಿ ರುಬ್ಬೋದಿಲ್ಲ, ಎಲ್ಲನೂ ಒಟ್ಟಿಗೆ ಹಾಕಿನೇ ಇದೇ ರೀತಿಯಲ್ಲಿ ರುಬ್ಬೋದು. ಈಗ ನೋಡಿ ಹಿಟ್ಟು ರೆಡಿ ಆಗಿದೆ, ನುಣ್ಣಗೆ ರುಬ್ಕೊಂಡಿದ್ದೀನಿ, ಗಟ್ಟಿಯಾಗಿ ರುಬ್ಕೋಬೇಕು. ನಮ್ಮ ಹೋಟೆಲ್ನ ಸ್ಪೆಷಲ್ ಪಲ್ಯ ಮಾಡೋದನ್ನು ನೋಡ್ಕೊಳ್ಳೋಣ. ಈ ದ್ರಾಕ್ಷಿ ಗೋಡಂಬಿ ಯಾರು ಆಲೂಗಡ್ಡೆ ಪಲ್ಯಕ್ಕೆ ಬೇರೆ ಎಲ್ಲೂ ಹೋಟೆಲ್ಗಳಲ್ಲಿ ಹಾಕಲ್ಲ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಲೂಗಡ್ಡೆ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಉಮೇಶ್ ದೋಸಾ ಪಾಯಿಂಟ್ನ ಸ್ಪೆಷಲ್ ಪಲ್ಯ ರೆಡಿಯಾಗಿದೆ. ಬನ್ನಿ ಉಮೇಶ್ ದೋಸಾ ಪಾಯಿಂಟ್ನ ಸ್ಪೆಷಲ್ ದೋಸಾ ಪುಡಿ ಮಸಾಲ ಟೇಸ್ಟ್ ನೋಡೋಣ. ದೋಸೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೇರೆಗೂ ಇದು ಕಂಪೇರ್ ಮಾಡಿದಾಗ ಕ್ರಿಸ್ಪಿ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಹೈಜೀನ್ ಆಗಿರುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ನಮ್ಮ ಫ್ರೆಂಡ್ ಬಂದಾಗ ಈವ್ನಿಂಗ್ ಟೈಮಲ್ಲಿ ದೋಸೆ ತಿಂತೀವಿ, ತುಂಬ ಇಷ್ಟ ಆಗುತ್ತೆ. I really loved the dosa. Umesh Dosa Point is really very nice. ಉಮೇಶ್ ದೋಸಾ ಪಾಯಿಂಟ್ಗೆ ತುಂಬ ವರ್ಷಗಳಿಂದ ಬರ್ತಾ ಇದ್ದೀನಿ. ಇವರ ಪುಡಿ ದೋಸೆ, ಫಿಲ್ಟರ್ ಕಾಫಿ ಹಾಗೂ ಹಲವಾರು ಆನಿಯನ್ ದೋಸೆ ಅಂತೂ ನನ್ನ ಪರ್ಸನಲ್ ಫೇವ್ರೇಟು. ಆನಿಯನ್ ಪುಡಿ ದೋಸೆ ತುಂಬ ಇಷ್ಟಪಡ್ತೀನಿ. ಎಲ್ಲೂ ಖಾಲಿ ದೋಸೆಯಲ್ಲಿ ಪಲ್ಯ ಕೊಡಲ್ಲ, ಇವರು ಪಲ್ಯ ಕೊಡ್ತಾರೆ ಮತ್ತು ತುಪ್ಪನೂ ಹಾಕ್ತಾರೆ. ಚೆನ್ನಾಗಿರುತ್ತೆ ಖಾಲಿ ದೋಸೆ. ಇಲ್ಲಿ ಒಂದು 20-25 ಟೈಮ್ಸ್ ಬಂದಿರ್ತೇವೆ. ಇಲ್ಲಿ ಪುಡಿ ಬಾತ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸಿಗೋವಂಥ ಪುಡಿ ಬಾತ್ ಮಸಾಲ ನಮಗೆ ಬೇರೆ ಎಲ್ಲೂ ಸಿಗಲ್ಲ. ಇನ್ನೊಂದು ಬಂದ್ಬಿಟ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ. ಉಮೇಶ್ ದೋಸಾ ಪಾಯಿಂಟ್ ಮಾಲೀಕರು. ಒಂದು 14 ವರ್ಷದಿಂದ ಪ್ರಾರಂಭ ಆಗಿರೋದು. ಇಲ್ಲಿ ಗಂಟ ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಜನಗಳು ಭಾರಿ ಸಹಕಾರ ಕೊಟ್ಟಿದ್ದಾರೆ. ನಮಸ್ಕಾರ, ನಾನು ದಾಕ್ಷಾಯಿಣಿ ಉಮೇಶ್. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರದಿಂದ ಉಮೇಶ್ ದೋಸಾ ಪಾಯಿಂಟ್ ಇಲ್ಲಿವರೆಗೆ ಬೆಳೆದು ನಿಂತಿದೆ. ಮೂಲತಃ ನಾವು ದೋಸಾ ಇಡ್ಲಿ ವ್ಯಾಪಾರದವರೇನಲ್ಲ ಸರ್. 40 ವರ್ಷಗಳ ಕಾಲದಿಂದ ನಮ್ಮ ಯಜಮಾನರು ಬೇಲ್ಪುರಿ ವ್ಯಾಪಾರ, ಗಾಂಧಿನಗರ್ ಬೇಲ್ಪುರಿ ಅವರು ಅಂದರೆ ಬಹಳ ಪ್ರಖ್ಯಾತಿ ಹೊಂದಿದ್ದವರು. ಸೊ ಆ ಬೇಲ್ಪುರಿ ವ್ಯಾಪಾರದಿಂದ ಭಗವಂತನ ದಯೆಯಿಂದ ಇವತ್ತು ನಾವು ಇಡ್ಲಿ ದೋಸೆ ಇದಕ್ಕೆ ಬಂದು ನಿಂತಿದ್ದೀವಿ. ಎಲ್ಲರ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸದಿಂದ ಜನರು ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿ ನಿಲ್ಲಿಸಿದ್ದಾರೆ ಸರ್. ಜನರ ಬಾಯಿಂದ ಬಾಯಿಗೆ ಹರಡಿ ನಾವು ಇಷ್ಟು ವಿಖ್ಯಾತಿ ಹೊಂದೋದಕ್ಕೆ ಕಾರಣ ಆಗಿರೋದು. ಫೀಲ್ಡ್ನ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಬಂದಿದ್ದಾರೆ. ಶಿವಣ್ಣ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು. ಅಪ್ಪು ಸರ್ ನಮ್ಮ ಹೋಟೆಲ್ನ ಬಹಳ ದೊಡ್ಡ ಅಭಿಮಾನಿ ಆಗಿದ್ದರು. ತಿಂಗಳಲ್ಲಿ 3 ಸರಿ ಕೂಡ ಬಂದ್ಬಿಡೋರು ಅವರು. ಎಷ್ಟೋ ಸರಿ ಮನೇಲಿ ಊಟ ಮಾಡಿ ರೆಸ್ಟ್ ಮಾಡೋ ಟೈಮಲ್ಲಿ ಬಂದು ನಮ್ಮಲ್ಲಿ 1 ಇಡ್ಲಿ 1 ಕಾಫಿ ಬಂದು ಕುಡಿದು ಇಷ್ಟಪಟ್ಟು ಆನಂದ ಪಟ್ಕೊಂಡು ಹೋಗೋರು. ಶಿವಣ್ಣ ಈಗಲೂ ಕೂಡ ಬರ್ತಾರೆ ಸರ್. ಸಿದ್ದರಾಮಯ್ಯಯಿಂದ ಹಿಡಿದು ಎಲ್ಲ ಸೆಲೆಬ್ರಿಟೀಸ್ಗಳು, ಪೊಲಿಟಿಷಿಯನ್ಸು ಎಲ್ಲರೂ ಕೂಡ ನಮ್ಮ ಹೋಟೆಲ್ನ ವಿಸಿಟ್ ಮಾಡಿ ಹೋಗಿದ್ದಾರೆ ಸರ್. ಬರೀ ಇಡ್ಲಿ ದೋಸೆ ಅಲ್ಲದೆ ನಮ್ಮ ಹೋಟೆಲ್ನ ಚಿತ್ರಾನ್ನ ಭಾಳ ಫೇಮಸ್ಸು ಸರ್. ಅದಕ್ಕೆ ಬಟಾಣಿ, ಕ್ಯಾಶ್ಯೂ, ಹೋಲ್ ಇಯರ್ ಕೂಡ ಹಾಕ್ತೀವಿ ನಾವು. ಬಟಾಣಿ 100 ರೂಪಾಯಿ ಇರಲಿ kg, 1000 ರೂಪಾಯಿ ಇರಲಿ kg, ಯಾವಾಗಲೂ ಬಟಾಣಿ ಹಾಕ್ತೀವಿ. ಗೋಡಂಬಿ, ದ್ರಾಕ್ಷಿ ಇಲ್ಲದೆ ನಾವು ಚಿತ್ರಾನ್ನ ಮಾಡಿದ್ದೇ ಇಲ್ಲ. ನಮ್ಮ ಹೋಟೆಲ್ನ ವೈಶಿಷ್ಟ್ಯತೆಯಲ್ಲಿ ಅದು ಒಂದು ಕೂಡ. ಮತ್ತು ಖಾರ ಬಾತು, ಕೇಸರಿ ಬಾತು, 14 ಥರದ ದೋಸೆಗಳಿದ್ದಾವೆ ಸರ್. 4 ಥರದ ರೈಸ್ಗಳಿರುತ್ತೆ ಎವ್ರಿ ಡೇ. ಜೊತೆಗೆ ದಿನ ಮೊಸರನ್ನ ಇರುತ್ತೆ ಸರ್. ಅನ್ನ ಸಾಂಬಾರು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಹೋಟೆಲ್ ಇಷ್ಟು ಫೇಮಸ್ ಆಗಲಿಕ್ಕೆ ಕಾರಣ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಸ್ಟಾಫು. ಆ ಹುಡುಗರುಗಳ ಪ್ರೋತ್ಸಾಹ, ಅವರ ಕಾರ್ಯವೈರ್ಯತೆ ಇಲ್ಲದೆ ನಾವು ಯಾವುದನ್ನು ಸಾಧನೆ ಮಾಡೋಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಹುಡುಗರುಗಳು ಕೂಡ ಕಾರಣ ಆಗಿದ್ದಾರೆ. ಅವ್ರಿಗೂ ಕೂಡ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ನಾನು ಹೇಳ್ತೀನಿ. ನಾವು ಇಲ್ಲಿ ಪಾರ್ಕಲ್ಲಿ ಡೈಲಿ ವಾಕಿಂಗ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಬರ್ತೀವಿ. ನಿಮ್ಮ ಕಲರ್ ಟ್ಯಾಗೇಜ್ನ ನಾವು ಫಾಲೋ ಮಾಡ್ತಾಯಿದ್ದೀವಿ. ಭಾಳ ಚೆನ್ನಾಗಿ ರಿಸಿಪ್ಟ್ಸ್ ಎಲ್ಲ ತೋರಿಸ್ತೀರಾ, ಚಂದ್ರದಲ್ಲ. ಇವತ್ತು ಉಮೇಶ್ ದೋಸಾ ಪಾಯಿಂಟಿಗೆ ಬಂದಿದ್ದೀರಾ. ಅದರಿಂದ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಎಲ್ಲೂ ಖಾಲಿ ದೋಸೆಯಲ್ಲಿ ಪಲ್ಯ ಕೊಡಲ್ಲ, ಇವರು ಪಲ್ಯ ಕೊಡ್ತಾರೆ ಮತ್ತು ತುಪ್ಪನೂ ಹಾಕ್ತಾರೆ. ಚೆನ್ನಾಗಿರುತ್ತೆ ಖಾಲಿ ದೋಸೆ. ಮತ್ತು ರೇಟು ರೀಸನಬಲ್ ಆಗಿರುತ್ತೆ. ಕಾಫಿ ಡೈಲಿ ಕುಡಿತೀವಿ, ಸಾಯಂಕಾಲ ಹೊತ್ತು ಮನೆಗೆ ಹೋಗೋ ಕಾಫಿ ಕುಡ್ಕೊಂಡು ಹೋಗ್ತೀವಿ. ಕಾಫಿನೂ ಚೆನ್ನಾಗಿದೆ, ಮಸಾಲೆ ದೋಸೆನೂ ಚೆನ್ನಾಗಿದೆ. ಆಮೇಲೆ ಇವ್ರ ಚಿತ್ರಾನ್ನ ಫೇಮಸ್ ಅಂತೆ, ಚೆನ್ನಾಗಿದೆ ಎಲ್ಲ ಉಮೇಶ್ ದೋಸಾ ಪಾಯಿಂಟು. ಥ್ಯಾಂಕ್ ಯು. ಎಲ್ರಿಗೂ ಒಂದು ಕುತೂಹಲ ಇತ್ತು, ಏನು ಹಾಕ್ತೀರಾ ಮೇಡಮ್, ರೆಸಿಪಿ ಹೇಳಿ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಒಂದು ನನ್ನ ಪುಟ್ಟ ಪ್ರಯತ್ನ ಇದು. ಮನೆ ಮಟ್ಟಿಗೆ 3 ಜನಕ್ಕೆ ದೋಸೆ ಮಾಡ್ಕೊಳ್ಳೋ ಅಂಥ ಒಂದು ವಿಧಾನನ ನಾನಿಲ್ಲಿ ತೋರಿಸ್ಕೊಡ್ತೇನೆ. ಒಂದೇ ಅಳತೆಯಲ್ಲಿರೋ 6 ಗ್ಲಾಸ್ಗಳನ್ನ 6 ಗ್ಲಾಸ್ನ ತೊಗೊಳ್ಳಿ ಅಳತೆಗೆ. ಯಾವಾಗಲೂ ದೋಸೆ ಮಾಡಬೇಕಂದ್ರೆ ಅಳತೆ ಪ್ರಮುಖವಾಗಿ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ವ್ಯತ್ಯಾಸಗಳಾಗುತ್ತೆ.
ಮೊದಲಿಗೆ 1 ಗ್ಲಾಸ್ ದೋಸೆ ಅಕ್ಕಿ ತೊಗೋತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ವಿ ಅದೇ ಗ್ಲಾಸ್ನ ಅಳತೆಯಲ್ಲಿ ಅರ್ಧ ಗ್ಲಾಸ್ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಆದಮೇಲೆ 1 ಹಿಡಿ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಮತ್ತು ಸ್ವಲ್ಪ ಸಾಫ್ಟ್ನೆಸ್ ಕೊಡುತ್ತೆ ದೋಸೆಗೆ, ಎಕ್ಸ್ಟ್ರಾ ಟೆಕ್ಸ್ಚರ್ ಅದು. 1 ಹಿಡಿ ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಹಾಕೋದ್ರಿಂದ ದೋಸೆನ ಎಷ್ಟು ತೆಳುವಾಗಿ ಬೇಕಾದರೆ ನೀವು ಕೂಡ ಹಾಕ್ಬೋದು. ಸಾಧ್ಯ ಆದರೆ ಬೇಕಾದರೆ ನೀವು ಒಂದು ಹಿಡಿ ಕಡಲೆಬೇಳೆ ಕೂಡ ಹಾಕ್ಕೊಂಡ್ರೆ ದೋಸೆದು ಟೇಸ್ಟ್ ಹೆಚ್ಚುತ್ತೆ. ಮತ್ತು ಇವಾಗ ನಾನು 1 ಹಿಡಿ ಅವಲಕ್ಕಿ ಹಾಕ್ತಾಯಿದ್ದೀನಿ, ಗಟ್ಟಿ ಅವಲಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ನಾವು ಯಾವುದೂ ಕೂಡ ಸೆಪ್ರೇಟಾಗಿ ಉದ್ದಿನಬೇಳೆ ಸೆಪ್ರೇಟ್ ನೆನೆಸಿ ರುಬ್ಬೋದಿಲ್ಲ, ಎಲ್ಲನೂ ಒಟ್ಟಿಗೆ ಹಾಕಿನೇ ಇದೇ ರೀತಿಯಲ್ಲಿ ರುಬ್ಬೋದು. ಇದನ್ನು ಚೆನ್ನಾಗಿ 3 ಸಾರಿ ವಾಶ್ ಮಾಡಿ 6 ಗಂಟೆಗಳ ಕಾಲ ನೆನೆಯೋಕೆ ಬಿಡಬೇಕು. ಇವಾಗ 6 ಗಂಟೆಗಳ ಕಾಲ ನೆಂದಿದ್ದಾಗಿದೆ. ಈಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಈಗ ನೋಡಿ ಹಿಟ್ಟು ರೆಡಿ ಆಗಿದೆ. ನುಣ್ಣಗೆ ರುಬ್ಕೊಂಡಿದ್ದೀನಿ, ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 8 ಅವರ್ಸ್ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಬಿಡೋಣ. ದೋಸೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೀವಿ. ಆ ಮಧ್ಯದಲ್ಲಿ ನಮ್ಮ ಹೋಟೆಲ್ನ ಸ್ಪೆಷಲ್ ಪಲ್ಯ ಮಾಡೋದನ್ನು ನೋಡ್ಕೊಳ್ಳೋಣ. ಈಗ ನಾನು ಬಳಸ್ತಾ ಇರೋ ಆಯಿಲ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇವಾಗ ನಾನು 100 ml ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ನ ಹಾಕ್ತಾಯಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಇವಾಗ ನಾನು 1 ಹಿಡಿ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ. ಈ ದ್ರಾಕ್ಷಿ ಗೋಡಂಬಿ ಯಾರು ಆಲೂಗಡ್ಡೆ ಪಲ್ಯಕ್ಕೆ ಬೇರೆ ಎಲ್ಲೂ ಹೋಟೆಲ್ಗಳಲ್ಲಿ ಹಾಕಲ್ಲ, ಇದು ನಮ್ಮ ಹೋಟೆಲ್ನ ವೈಶಿಷ್ಟ್ಯತೆ. 1 ಹಿಡಿ ಬಟಾಣಿ ಹಾಕ್ತಾಯಿದ್ದೀನಿ. ಯಾವಾಗಲೂ ಕೂಡ ನಾವು ನಾಟಿ ಬಟಾಣಿನೇ ಬಳಸೋದು. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. 3 ದೊಡ್ಡ ಈರುಳ್ಳಿನ ಬಳಸ್ಕೊತಾ ಇದ್ದೀನಿ ಇದಕ್ಕೆ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಇವಾಗ 3 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಬರಬೇಕಾಗುತ್ತೆ, ಇಲ್ಲ ಗಟ್ಟಿ ಆಗಿಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀರು ಹಾಕಿರೋದ್ರಿಂದ ಕರೆಕ್ಟಾಗಿ ಫುಲ್ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು 1 ಹಿಡಿ ಒಣಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಒಣಕೊಬ್ಬರಿ ಹಾಕೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಒಣಕೊಬ್ಬರಿನ ಬಳಸ್ತೀವಿ ನಾವು ಸ್ವಲ್ಪ. ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಉಮೇಶ್ ದೋಸಾ ಪಾಯಿಂಟ್ನ ಸ್ಪೆಷಲ್ ಪಲ್ಯ ರೆಡಿಯಾಗಿದೆ. ಇದನ್ನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ದೋಸೆ ಹಿಟ್ಟು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗಿದೆ. ಬನ್ನಿ ಇವಾಗ ದೋಸೆ ಹಾಕೋಣ. ಪಲ್ಯ ಕೂಡ ರೆಡಿ ಇದೆ. ಉಮೇಶ್ ದೋಸಾ ಪಾಯಿಂಟ್ನ ಸ್ಪೆಷಲ್ ಪುಡಿ ಮಸಾಲ ದೋಸೆನ ಹಾಕೋಣ. ಇವಾಗ ತುಪ್ಪ ಹಾಕ್ಕೊಳ್ಳೋಣ. ಇದು ನಮ್ಮ ಹೋಟೆಲ್ನ ಸ್ಪೆಷಲ್ ಚಟ್ನಿ, ಟೊಮ್ಯಾಟೊ ಚಟ್ನಿ. ಪಲ್ಯ ಹಾಕೋಣ.
ಬನ್ನಿ ಉಮೇಶ್ ದೋಸಾ ಪಾಯಿಂಟ್ನ ಸ್ಪೆಷಲ್ ದೋಸಾ ಪುಡಿ ಮಸಾಲ ಟೇಸ್ಟ್ ನೋಡೋಣ. ನಾವು ಮಾಡೋ ಕ್ರಮ ಮತ್ತು ಆ ದೋಸೆಗೆ ಬೇಕಾಗಿರುವಂಥ ಆ ಟೈಮ್ನ ಕೊಟ್ಟು ಮಾಡಿದ್ರೆ ಎಲ್ಲ ದೋಸೆಗಳು ಹೀಗೆ ಬರುತ್ತೆ. ನಾವು ಮಾಡಿರೋ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಲ್ಲ? ಇದೇ ರೀತಿ ನಿಮ್ಮ ಪ್ರೋತ್ಸಾಹ, ಪ್ರೀತಿ, ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ.